ಟಾರ್ಗೆಟ್ಗೆ ಮತ್ತೊಮ್ಮೆ ಸ್ವಾಗತ. ಋಷಿಕುಮಾರ್ ರೇ, ಹೌದು, ಶರಣಾರ್ಥಿ. ಎಷ್ಟು ವರ್ಷದಿಂದ ಮಠದ ಪರಂಪರೆಯಲ್ಲಿ ನೀವು ಹೋಗ್ತಾ ಇದ್ದೀರಾ? ಹಲವಾರು ವರ್ಷಗಳಿಂದ. ಎಷ್ಟು ವರ್ಷಗಳಿಂದ? ಈ ಒಂದು 8 ವರ್ಷದಿಂದ 9 ವರ್ಷದಿಂದ. ಆದರೆ ನಾನು ಇದ್ದಿದ್ದೆ ಗುರುಮಠದಲ್ಲಿ, ಗುರುಪೀಠಗಳಲ್ಲಿ. ನಾನು ಕಲ್ತಿದ್ದೆ ಪ್ರವಚನಾದಿಗಳನ್ನ. ನಾನಿದ್ದಿದ್ದೆ ಮಠ ಪರಂಪರೆಯಲ್ಲೇ ಕಲಿತಂಥ ಪ್ರವಚನಗಳು, ನಾನು ಕಲಿತಂಥ ಕಥೆಗಳು, ಕಥಾ ರೂಪಗಳು ಎಲ್ಲ ಮಠದಲ್ಲೇ. ನಾನು ಅಭಿನಯ ಕಲ್ತಿದ್ದು ಮಠದಲ್ಲೇ. ಇವತ್ತಿಗೂ ಶಿವಸಂಚಾರ ಅನ್ನುವಂಥ ಒಂದು ನಾಟಕದ ತಂಡವನ್ನು ಕಟ್ಟಿದಂಥದ್ದವರು CGK ಅವರಾದರೂ ಸಹ CGK ಅವರ ನಿರ್ದೇಶನವನ್ನು ಬಯಸಿದ್ದು ಒಂದು ಮಠ, ಸಾಣೆಹಳ್ಳಿ ಮಠ. ಇವತ್ತು ನಾಟಕಗಳನ್ನು ಮಾಡಿಸಿ, ಅತ್ಯುನ್ನತ ಅಭಿನಯವನ್ನು ಮಾಡಿಸಿ, ನಮ್ಮಲ್ಲಿ ಎಷ್ಟೋ ಜನ ಕಲಾವಿದರನ್ನ ಸೃಷ್ಟಿ ಮಾಡಿರುವಂಥದ್ದು ಮಠನೇ. ಓಕೆ, ಕಲಾವಿದರು, ಕಲೆ, ಅಭಿನಯ ಯಾವುದನ್ನು ನಾನು ಕೇಳ್ತಾ ಇಲ್ಲ. ನೀವು ಮಠದ ಪರಂಪರೆಯಲ್ಲಿ ಬಂದವರು. ಮಠದಲ್ಲಿ ಹೆಣ್ಮಕ್ಳು ಸೊಂಟ ಇಳಿಸ್ಕೊಂಡು ಬಳಕಿಸ್ಕೊಂಡು ಡಾನ್ಸ್ ಮಾಡಬಹುದು ಅಂತ ಮಠ ಹೇಳಿದ್ಯಾ? ಹಾಗಾದ್ರೆ ನೀವು ಹೆಣ್ಮಕ್ಳು ಸೊಂಟ ಇಟ್ಕೊಂಡ್ರಿ ಅಂತ ಇದ್ದೀರಿ. ಅದಕ್ಕೆ ಭಾವನೆ ಇಲ್ಲೇನು? ಯಾವುದನ್ನ ನೀವು ಭಾವಿಸಿ ಇಡ್ಕೊಳ್ತಿರೋ ಅದಕ್ಕೆ ಪಶ್ಚಾತ್ತಾಪವಿದೆಯೇ ವಿನಃ ನಿಮ್ಮ ಭಾವನೆ ಒಳಗಡೆ ಅದು ಅದೇ ರೂಪ ಅನ್ಕೊಂಡ್ರೆ, ಒಬ್ಬ ಹೀರೋಯಿನ್ ಜೊತೆನಲ್ಲಿ ಹೀರೋ ಇದ್ದ ಅಂದ ಮಾತ್ರಕ್ಕೆ ಅವರಿಬ್ರು ಕಲ್ಪಿಸೋ ಅಥವಾ ಇನ್ನೊಂದು ರೂಪ ಕೊಡುವಂಥದ್ದು ಅಲ್ಲಿ ಚೆನ್ನಾಗಿ ಭಜನೆ ಮಾಡ್ತಿದ್ದಾರೆ ಅಂತ ಹಾಗಾದ್ರೆ ಜನ ಇಮ್ಯಾಜಿನ್ ಮಾಡ್ಕೋಬೇಕು. ಭಜನೆ ಅಂತ ಹೇಳ್ತಾ ಇದ್ದೀರಿ. ಭಜನೆ ಮಾಡಿರುವಂತ ಕಾರ್ಯಕ್ರಮಗಳು ಬಂದಿದೆ. ಅದರಲ್ಲಿ ರಾಮನ ಧ್ಯಾನ, ಕೃಷ್ಣನ ಧ್ಯಾನ, ಶಿವನ ಧ್ಯಾನ ಮಾಡಿರುವಂತದ್ದು ಬಂದಿದೆ. ಅದನ್ನ ಯಾಕೆ ನೀವು ತೋರಿಸ್ತಿಲ್ಲ? ಅಲ್ಲ, ಅದರ ಜೊತೆ ಕನ್ನಡದ ಬಾವುಟವನ್ನ ನಾವು ಅಲ್ಲಿ ಆರಿಸಿದ್ವಿ ಅನ್ನೋದು ಯಾಕೆ ತೋರಿಸ್ತಿಲ್ಲ? ಆದ್ರೆ ಕಾವಿ ಉಟ್ಕೊಂಡು ನಂಗಾನಾಚ್ ಮಾಡಿದ್ರಿ ನೀವು. ಅಲ್ಲ, ನಂಗಾನಾಚ್ ಅಂತ ನೀವ್ ಯಾಕೆ ತಿಳ್ಕೊತಾ ಇದ್ದೀರಿ? ಓಕೆ, ಇವಾಗ ಪ್ರತಿಯೊಬ್ಬರ ಹತ್ರನು ಋಷಿಕುಮಾರ್ ಹೋಗ್ಬಿಟ್ಟು ಇಲ್ಲ ನಾವಲ್ಲಿ ಭಜನೆ ಮಾಡಿದ್ವಿ, ಹೆಣ್ಮಕ್ಳನ್ನ ಪವಿತ್ರವಾಗಿ ನೋಡಿದ್ರಿ ಅಂತ ನೀವು ಡೆಫಿನೇಷನ್ ಕೊಡೋಕೆ ಹೋಗ್ತೀರಾ? ಯಾಕೆ ಡೆಫಿನೇಷನ್ ನಾನು ಕೊಡಬೇಕು? ಅಲ್ಲಿ ನೋಡ್ತಾ ಇರೋರಿಗೆ ಗೊತ್ತಿಲ್ಲ. ಕರ್ನಾಟಕದ ಜನರು ಹಾಗಾದ್ರೆ ಯಾಕ್ರಿ ನಿಮ್ಮನ್ನ ಋಷಿಕುಮಾರ ಸ್ವಾಮೀಜಿ ಅಂತ ಕರಿಬೇಕು? ಯಾಕೆ ನಿಮ್ಮ ಮಠವನ್ನ ಅವರು ನಿಮ್ಮ ಹತ್ರ ಬರಬೇಕು? ನಿಮ್ಮನ್ನ ಕರೆದಿದ್ದೀವೋ ನಾವು? ಭಾವನನ್ನ ಬನ್ನಿ ಅಂತ ಕರೆದಿದ್ದೀವೋ, ಬೋಲ್ಡ್ ಹಾಕಿದೀವೋ? ಇದು ಭಾವನಾ ಪ್ರಶ್ನೆ ಅಲ್ಲ, ಪ್ರಶ್ನೆ. ಯಾರದೇ ಪ್ರಶ್ನೆ ಆಗಿರ್ಲಿ, ನಾನೇನಾದ್ರೂ ಕರೆದಿದ್ರೆ ಸಮಾಜದಲ್ಲಿ ನಾನು ಇಂಥದ್ದು ಮಾಡ್ತಿದ್ದೀನಿ, ಕುಂಡ್ಲಿನಿ ಜಾಗೃತಿ ಮಾಡ್ತೀನಿ, 2.5 ಲಕ್ಷ ಕಟ್ಟಿ ಅಂತ ಕೇಳಿದ್ರೆ, ಅಥವಾ ಇನ್ನೊಂದನ್ನ ಮಾಡಿದ್ರೆ, ನಾನು ಈ ನೃತ್ಯ ಪ್ರಕಾರವನ್ನ ಮಾರುವಿಕೆಗೆ ಇಟ್ಟಿದ್ದಿದ್ರೆ, ಅಥವಾ ನಾನು ಹೋಗಿ ವೇದಿಕೆ ಮೇಲೆ ನೃತ್ಯ ಮಾಡಿ ಯಾರ ಹತ್ರ ಆದ್ರೂ ದುಡ್ಡನ್ನು ಇಸ್ಕೊಂಡಿದ್ದಿದ್ರೆ, ಅಥವಾ ಹಾಗಾದ್ರೆ ವೇದಿಕೆ ಮೇಲೆ ನೃತ್ಯ ಮಾಡಿಲ್ಲ ನೀವು? ಯಾವ್ದು ಮಾಡಿದೀನಿ? ಮಾಡಿಲ್ಲ. ಈಗ ಮಾಡಿರೋದು ವೇದಿಕೆನಲ್ಲೇ. ಅದಕ್ಕೆ ಒಂದು ನಿಬಂಧನೆ ಇದೆ, ಅದಕ್ಕೆ ಒಂದು ಚೌಕಟ್ಟಿದೆ. ಅಲ್ಲಿಗೆ ಒಪ್ಕೊಂಡು ಹೋದ ನಂತರದಲ್ಲಿ ಅದಕ್ಕೆ ಆದಂತ ರೂಪರೇಖೆಗಳಿದೆ. ಓಕೆ, ಹಾಗಾದ್ರೆ ದುಡ್ಡು ಕೊಡ್ತಾರೆ ಅನ್ನೋ ಕಾರಣಕ್ಕೆ ಏನು ಬೇಕಾದ್ರೂ ಋಷಿಕುಮಾರ್ ಮಾಡ್ತಾರೆ. ಅಯ್ಯೋ, ದುಡ್ಡು ಕೊಡ್ತಾರೆ ಏನು ಬೇಕಾದ್ರೂ ಮಾಡೋ ಅಂತಿದ್ದಿದ್ರೆ ಇಲ್ಲಿಗೆ ಹೋಗ್ಬೇಕಾಗಿರ್ಲಿಲ್ಲ. ಬಿಗ್ ಬಾಸ್ ಅನ್ನುವಂತ ಅತ್ಯುತ್ತಮ ಕಾರ್ಯಕ್ರಮವನ್ನ ಏನ್ ಬೇಕಾದ್ರೂ ಅವ್ರು ಮಾಡಿಸ್ತಾರೆ ಅನ್ನೋದು ನಿಮ್ ತಪ್ಪಾಗಲ್ವಾ? ಅಲ್ಲ, ಅತ್ಯುತ್ತಮ ಕಾರ್ಯಕ್ರಮದ ಬಗ್ಗೆ ನಾವು ಮಾತಾಡ್ತಾ ಇಲ್ಲ ಋಷಿಕುಮಾರ್. ಮಾತಾಡ್ತಾ ಇರೋದು ನೀವು ಕಾರ್ಯಕ್ರಮದ ಬಗ್ಗೆ. ಎಲ್ಲಿಗೆ ಬೇಕಾದ್ರೂ ಹೋಗ್ಬಿಡ್ಬೋದಾ ಅಂದ್ರೆ? ಹಂಗಾದ್ರೆ ಬಿಗ್ ಬಾಸ್ ಏನು? ಬಿಗ್ ಬಾಸ್ ಕಾರ್ಯಕ್ರಮ ಅಂದ್ರೆ ಏನು? ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಅವಹೇಳನವನ್ನು ಮಾಡ್ತಾ ಇದ್ದಾರಾ? ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಅತ್ಯುತ್ತಮವಾದ ಕಾರ್ಯಕ್ರಮವನ್ನು ಕೊಡ್ತಾ ಇಲ್ವಾ? ನಿಮ್ಮ ತಪ್ಪನ್ನ ಮರೆಮಾಚೋದಕ್ಕೆ ಇನ್ನೊಂದು ಕಾರ್ಯಕ್ರಮದ ಹೆಸರನ್ನ ಬಳಸ್ಕೋಬೇಕು. ನೀವು ಬಳಸ್ತಾ ಇರೋದು ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನೀವು ಹಿಂಗ್ ಮಾಡ್ಬೋದಾ ಅಂತ. ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಮಾಡಿಸಿದಂತ ವ್ಯಕ್ತಿ, ಆ ಕಾರ್ಯಕ್ರಮವನ್ನು ಮಾಡಿಸಿದಂತ ವ್ಯಕ್ತಿ ಇಂಥದ್ದನ್ನ ಮಾಡ್ಬೋದೋ ಬೇಡವೋ ಅಂತ ಮಾಡಿರ್ತಾನೋ ಇಲ್ವೋ? ಸಾರ್ವಜನಿಕವಾಗಿ ನಾನು ಕೇಳ್ತಾ ಇಲ್ಲ, ಒಬ್ಬ ಕಾವಿದಾರಿ ಬಗ್ಗೆ ನಾನು ಕೇಳ್ತಾ ಇರೋದು. ಎಲ್ಲ ಕಾವಿದಾರರಿಗೆ ದಿನದ ಪೇಮೆಂಟ್ ಕೊಡ್ತೀವಿ, ನೀವೊಂದು ಕಾರ್ಯಕ್ರಮ ಮಾಡಿ ಅಂದ್ರೆ ಯಾಕೆ ಯಾರು ಬರಲ್ಲ, ನೀವ್ ಯಾಕೆ ಹೋದ್ರಿ ಅಂತ. ಒಳ್ಳೆ ಕತೆ ಐತಲ್ಲ. ದಿನದ ಪೇಮೆಂಟ್ ಕೊಡ್ತೀವಿ, ಕಾರ್ಯಕ್ರಮವನ್ನು ಮಾಡಿ ಅನ್ನೋದಕ್ಕೆ ಬೇಕಾದಷ್ಟು ಜನ ಬೇಕಾದಷ್ಟು ತರ ಬಂದು ಕುತ್ಕೊಂಡು ನಿಮ್ಮಲ್ಲೂ ಮಾಡ್ತಾ ಇರೋದು. ನಮ್ಮಲ್ಲಿ ಯಾವುದೇ ಕಾರ್ಯಕ್ರಮವನ್ನು ಮಾಡ್ಬೇಕಾದ್ರೂ ನಾವು ಜ್ಯೋತಿಷ್ಯ ಹೇಳ್ತೀವಿ, ನಾವು ಶಾಸ್ತ್ರ ಹೇಳ್ತೀವಿ, ನಾವು ಇದನ್ನ ಮಾಡ್ತೀವಿ, ಇದನ್ನ ಯಾವುದು ಮಾಡಿಲ್ವೇ? ನಾನು ಇವತ್ತಿಗೂ ನಿಮ್ಮಲ್ಲಿ ಕೇಳ್ತಾ ಇರೋದು, ನಾನು ನೃತ್ಯ ಪ್ರಕಾರವನ್ನು ಹೇಳ್ಕೊಡ್ತೀನಿ, ನಾನು ನೃತ್ಯಕ್ಕೆ ಯೋಗವನ್ನು ಸಮ್ಮಿಶ್ರಣ ಮಾಡಿ ಹೇಳ್ಕೊಡ್ತೀನಿ. ಇದು ಸಾಮಾನ್ಯ ಜನರಿಗೂ ಉಪಯೋಗ ಅಂತದ್ದು. ನನಗೊಂದು ಸ್ಲಾಟ್ ಕೊಡಿ ಅಂತ ಕೇಳ್ತಾ ಇದ್ದೀನಿ. ರಾಮನ ಕಥೆ ಹೇಳ್ತೀನಿ, ನನಗೆ ಸ್ಲಾಟ್ ಕೊಡಿ ಅಂತ ಕೇಳ್ತಾ ಇದ್ದೀನಿ. ಸ್ಟೇಜ್ ಮೇಲೆ ಮಾಡಿದ್ದು ಯಾವ ನೃತ್ಯ ಪ್ರಕಾರ, ಯಾವ ಭಾರತದ ಪರಂಪರೆಯನ್ನ ಅದು ಬಿಂಬಿಸುತ್ತೆ ಹೇಳಿ? ಪ್ರತಿಯೊಂದು ಪದವು, ಪ್ರತಿಯೊಂದು ಚಿತ್ರಗಳು ಭಾರತೀಯ ಪರಂಪರೆಯನ್ನ ಬಿಂಬಿಸೇ ಮಾಡ್ತಾ ಇದ್ದಾರೆ ವಿನಃ ನನ್ನ ಕರ್ನಾಟಕದಲ್ಲಾದಂಥ ಕನ್ನಡ ಚಿತ್ರ ಗೀತೆಗಳಾಗಿರ್ಬೋದು ಅಥವಾ ಕನ್ನಡ ಚಿತ್ರರಂಗವಾಗಿರ್ಬೋದು ಯಾವುದನ್ನು ಕೆಟ್ಟದನ್ನು ಮಾಡೇ ಇಲ್ಲ. ಅದು ಎಲ್ಲ ಒಳ್ಳೆಯದು. ನೀವು ಮಾಡೋದೆಲ್ಲ ಹಾಗಾದ್ರೆ ಸರಿ, ಎಲ್ಲರೂ ಒಪ್ಕೋಬೇಕು. ಎಲ್ಲ ನೀವು ಒಪ್ಕೊಳ್ಳಿ ಅಂತ ಹೇಳಿದವ್ರು ಯಾರು? ನಿಮ್ಮ ಇಷ್ಟ, ಅದು ಒಪ್ಕೊಳ್ಳೋದು ಬಿಡೋದು ನಿಮ್ಮ ಇಷ್ಟ. ನಾನಿರೋದು ಹೀಗೆ.
ಹಾಗಾದ್ರೆ ಕರ್ನಾಟಕದ ಜನರ ಪರಂಪರೆ, ಅವರಿಗೆ ಕಾವಿ ಅನ್ನೋದ್ರ ಬಗ್ಗೆ ಒಂದು ಮರ್ಯಾದೆ ಇದೆ, ಅದನ್ನ ಯಾಕೆ ತೆಗಿತಾ ಇದ್ದೀರಾ? ಯಾರು ನೀವು ಅನ್ಕೊಳ್ತಾ ಇದ್ದೀರಿ? ನಿಮಗೆ ನೀವು ಅಷ್ಟೊಂದು ಅನ್ಕೊಳ್ತಾ ಆಸೆ ಇದ್ದೀರಿ ಇದ್ರೆ- ಮರ್ಯಾದೆ ತೆಗಿತಿದ್ದೀನಿ ಅಂತ ನೀವು ಅನ್ಕೊಳ್ತಾ ಇದ್ರಿ. ಒಬ್ಬ ಸ್ವಾಮೀಜಿ ಎಲೆಕ್ಷನ್ ನಿಂತ್ಕೊಂಡ್ರು, ರಾಜಕಾರಣಕ್ಕೆ ಸ್ವಾಮೀಜಿಗಳು ನಿಂತ್ಕೋಬೋದ? ಅವ್ರ ಇಚ್ಛೆ ಸ್ವಾಮಿ. ಹಂಗಾರೆ ನೀವು ರೆಡಿ ಇದ್ದೀರಾ ಅದಕ್ಕೆ? ಯಡಿಯೂರಪ್ಪ ಅವ್ರು ಕರೆದ್ರೆ ನಾನು ಹೋಗಕ್ ಸಿದ್ಧ ಇದ್ದೀನಿ. ಅದು ಯಾವಾಗ ಕರೀತಾರೋ ಹೋಗಿ ಕರೀಲಿ. ಆ ಕುಮಾರಸ್ವಾಮಿ ಅವ್ರು ಕರೆದ್ರೆ ನಾನು ಹೋಗಕ್ ಸಿದ್ಧವಾಗಿದ್ದೀನಿ. ಅಲ್ಲ, ಇದೆಲ್ಲದರ ಮಧ್ಯೆ ಇರೋದು ಋಷಿಕುಮಾರ್ ಅಜೆಂಡಾ ಏನ್? ಹಾಗಾದ್ರೆ ಏನು ಬೇಕು ಅಂತ ಇಷ್ಟೆಲ್ಲ ಅವಾಂತರಗಳು? ನಾನು ಏನು ಬೇಕು ಅಂತ ಕೇಳೇ ಇಲ್ವೇ? ನೀವೇ ಎಲ್ಲ ಕೊಡ್ತಿದ್ದೀರಲ್ಲ. ಅಲ್ಲ, ನಿಮಗೇನು ಬೇಕು ಹಾಗಾದ್ರೆ? ನಾನು ನಾರ್ಮಲ್ ಆಗೇ ಇದ್ದೀನಿ. ನೀವು ಕೊಡ್ತಾ ಇರೋಂಥದ್ದನ್ನು ಸಂಪೂರ್ಣವಾಗಿ ಸ್ವೀಕರಿಸಿದ್ದೀನಿ. ನಾನು ಸತತವಾಗಿ ನಿರಂತರವಾಗಿ ನಿಷ್ಠೂರವಾಗಿ ಇದ್ದೀನಿ. ನಾನು ಯಾರನ್ನೂ ನಾನು ಓಲೈಸ್ಕೊಂಡು ಮಾತೇ ಆಡಿಲ್ವಲ್ಲ. ಎಲ್ಲಿ ಜನಪ್ರಿಯತೆ, ಎಲ್ಲಿ ಹೆಸರು ಮಾಡಬೇಕು ಅಂತಾರೋ ಅಲ್ಲಿ ಹೋಗಿರ್ತಾರೆ ಋಷಿಕುಮಾರ್ಗಳು. ಬಿಡಿ, ಜನಪ್ರಿಯತೆ ಹೆಸರು ಎರಡೂ ಸಿಗ್ತದೆ ಅಂತಂದ್ರೆ ಒಳ್ಳೆ ಕೆಲಸದೊಳಗಡೆ ಮಾಡೋಣ. ಜನಪ್ರಿಯದ ಗೀಳು ಅಲ್ಲ, ಒಳ್ಳೆ ಕೆಲಸದೊಳಗಡೆ ಜನಪ್ರಿಯತೆ, ಕೆಟ್ಟ ಕೆಲಸ ಅಲ್ವಲ್ಲ. ಓಕೆ, ನಿಮ್ ಜೊತೆ ಇನ್ನಷ್ಟು ಮಾತಾಡ್ತೀನಿ. ಸೊ ವೀಕ್ಷಕರೇ, ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್.